Dear friends, I wish you all a happy married life. ನಮ್ಮ ಅಜ್ಜಿ ಬರ್ಡೇ ದಿವಸ ಏನಾದ್ರೂ ಮಾಡ್ಬೇಕು ಅಂತ ನಮ್ಮ ತಾತಂಗೆ ಕೇಳಿದೆ ಅಷ್ಟೇ. ಈ ದಿನ ನಿಮ್ಮೆಲ್ರಿಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮದ್ವೆ ಆಗೋಯ್ತು. ಈ ಶುಭ ಕಾರ್ಯ ಏನೋ ಆಯ್ತು. ಈಗ ನಮ್ಮನೇಲಿ ನಡೆಯೋ ಶುಭ ಕಾರ್ಯದ ಬಗ್ಗೆ ಹೇಳ್ಬೇಕು. ಅದನ್ನ ನನ್ನ ಬಾಯಾಗಿ ಹೇಳಿದ್ರೆ ಸಂದಾಗಿರಕ್ಕಿಲ್ಲ. ಈ ನಾಡಿನ ಜನತೆಗೋಸ್ಕರ ನಮ್ಮ ಮನೆಯಾಗಿ ಹುಟ್ಟಿರೋ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ಮಾತಿನಲ್ಲಿ ಕೇಳಿದ್ರೆ ಅಂದ. ಸಾಹೇಬ್ರೆ, ಎಲ್ಲಾ ನಾಯಕರು ಬರೀ ಮಾತಾಡ್ತಾರೆ, ಆದ್ರೆ ನಾನು ಮಾಡಿ ತೋರಿಸಿ ಆಮೇಲೆ ಮಾತಾಡ್ತೀನಿ. ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮೀಪತಿ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮೀಪತಿ ಅವರಿಗೆ. ಇವತ್ತಿನ ದಿನ ಒಬ್ಬ ದೊಡ್ಡ ಶ್ರೀಮಂತರ ಮನೆ ಹುಡುಗ ಅದೇ ಮನೆಯಲ್ಲಿ ಲಕ್ಕ ಬರೆಯೋನ್ ಮಗಳನ್ನ ಇಷ್ಟಪಟ್ರೆ ಏನಾಗುತ್ತೆ, ಬೇರೆಯವ್ರ ಮನೇಲಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಮನೇಲಿ ಮಾತ್ರ ಅವರಿಬ್ಬರಿಗೂ ಮದುವೆ ಆಗುತ್ತೆ. ನಾನು ನನ್ನ ಒಬ್ಬನೇ ಮಗನ ಆಸೆಗೆ ಸಂತೋಷವಾಗಿ ಒಪ್ಪಿಗೆ ಕೊಟ್ಟೆ. ನನಗೆ ಜಾತಿ ಆಗ್ಲಿ, ಅಧಿಕಾರ ಆಗ್ಲಿ, ಅಂತಸ್ತಾಗ್ಲಿ ಯಾವುದೂ ಅಡ್ಡ ಬರಲಿಲ್ಲ. ಕೋಟ್ಯಾಧೀಶ್ವರನ ಮಗ ಹುಡುಕದಿರೋ ಹುಡುಗಿನ ಮದುವೆ ಆದ್ರೆ, ಅದೇ ರೀತಿ ಶ್ರೀಮಂತರ ಮನೆ ಹುಡುಗಿ ಬಡ ಹುಡುಗನ ಮದುವೆ ಆದ್ರೆ ಎಲ್ಲಾ ಕಡೆ ಸಮಾನತೆ ಸೃಷ್ಟಿಯಾಗಿಬಿಡುತ್ತೆ. ಗೌರಿ, ಮನೆಗ್ ಬಂದವ್ರನ್ನ ಒಳಗ್ ಕೂರ್ಸ್ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಿಲ್ವಾ? ಬನ್ನಿ, ಊರವ್ರ ಮುಂದೆ ನಿಮ್ ಬೀಗ್ರೆಲ್ಲ ಸೇರ್ಸ್ಕೊಟ್ಟು ಏಟ್ಗೆ ಬದುಕಿದನೋ ಸತ್ತಿದನೋ ಅಂತ ನೋಡ್ಕೊಂಡು ಹೋಗಕ್ ಬಂದ್ರ? ಬದುಕಿದ್ರೆ ನಿಮ್ ಹುಡ್ಗಿನ್ ಪ್ರೀತಿಸಿದ ತಪ್ಪಿಗೆ ಇನ್ವಿಟೇಷನ್ ಕೊಟ್ಟು ಬಿಟ್ಟಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಬಂದ್ರ? ಏನು ಇದು? ಇದು ಗೌರಿ ಹುಟ್ಟಿದ ಸೀರೆ. ಇದರಲ್ಲಿ ಮೆತ್ಕೊಂಡಿರೋದು ನಿನ್ನ ರಕ್ತ. ಗೌರಿ ಇದನ್ನ ನೋಡ್ತಾ ಹಳೆ ನೆನಪುಗಳನ್ನೆಲ್ಲ ನೆನೆಸ್ಕೊಂಡು ನರಕ ಯಾತನೆ ಅನುಭವಿಸ್ತಿದ್ದಾಳೆ. ಹೃದಯನ ಕಲ್ಲು ಮಾಡಿಕೊಂಡು ಇದನ್ನ ಕಸ ತೊಟ್ಟಿಗೆ ಬಿಸಾಕೋಣ ಅಂತ ಹೋದೆ. ಮನಸ್ಸು ಒಪ್ಲಿಲ್ಲ. ಇದು ನಿನಗೆ ಸೇರ್ಬೇಕಾ? ತಗೊಳಪ್ಪ. ನೋಡು, ಒಂದಂತೂ ಸತ್ಯ, ಅವಳು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳದೆ ಇರಬಹುದು. ಆದ್ರೆ ಅವಳ ಮನಸ್ಸಿನಲ್ಲಿ ನೀನು, ನಿನ್ನ ಪ್ರೀತಿ ಸತ್ತಿಲ್ಲ, ಇನ್ನೂ ಜೀವಂತವಾಗೇ ಇದೆ. ಪ್ರೀತಿ ನಿನ್ನ ಮನಸ್ಸಿನಲ್ಲಿ ಜೋಪಾನವಾಗಿದ್ರೆ ಇದರ ಜೊತೆ ಅವಳನ್ನು ಕಾಪಾಡ್ಕೊಂತ ಹೇಳೋಣ ಅಂತ ಬಂದೆ. ಹಾಗಾದ್ರೆ ಇದನ್ನೆಲ್ಲ ಮುಚ್ಚಿಟ್ಟು ಅವಳು ನನ್ನಿಂದ ದೂರ ಆಗ ಕಾರಣ ಏನು? ಏನ್ ಮಾಡೋದು? ಅವಳ ಮೇಲೆ ಯಾರ್ದೇ ನೆರಳು ಬೀಳಿ ಅವರನ್ನ ಕೊಂದಾಗ್ತೀನಿ ಅಂತ ಎದುರಿಸಿದ್ದ ಆ ಚಂಡಾಲ. ಇದರಿಂದ ನಿನ್ಗೇನಾದ್ರೂ ಆಗುತ್ತೇನೋ ಅಂತ ಭಯಕ್ಕೆ ಹೀಗ್ ಮಾಡಿದ್ಲು. ಬಸವ, ದಯವಿಟ್ಟು ಹೇಗಾದ್ರೂ ಮಾಡಿ ಅವಳನ್ನ ಈ ನರಕದಿಂದ ಬಿಡಿಸಿ ದೂರ ಕರ್ಕೊಂಡು ಹೋಗ್ಬಿಡಪ್ಪ. ಈ ಒಂದ್ ಮಾತು ಸಾಕು, ಬಸವನ್ಗೆ 100 ಆನೆ ಬಲ ಬಂದಂಗಾಯ್ತು. ನೋಡ್ತಾ ಇರಿ, ಆ ಪಂಪಾಪತಿ ಫ್ಯಾಮಿಲಿ ಕೊಟ್ರ ಅಸಲ್ಗೆ ಬಡ್ಡಿ, ಚಕ್ರ ಬಡ್ಡಿ ಸೇರ್ಸ್ ವಾಪಸ್ ಕೊಡ್ತೀನಿ. ಅಜ್ಜಿ, ಈ ಗೌರಿ ಎಲ್ಲಿದ್ದಾಳೆ? ನನ್ನ ಮದುವೆಗೆ ಇನ್ 4 days ಇದೆ. ಈ ಜೂನಿಯರ್ ಪಂಪಾಪತಿ ಫ್ರೀಡಮ್ ಎಂಡ್ ಆಗಿ ಅವನನ್ನು ನಾವು ಮಿಸ್ ಮಾಡ್ಕೋತಿದೀವಲ್ಲ ಅಂತ ನೀವೆಲ್ಲ ಅಪ್ಸೆಟ್ ಆಗ್ತಿರ್ಬೋದು. ಸೊ ಡಿಯರ್ ಬೇಬ್ಸ್,
I promise you that I never miss you. Yeah! Oh, come on. Thank you. Come on, let's enjoy. Hi, happy Valentine's Day. Hey, ಇದು ಕನ್ಸಲ್ಲ, ನನ್ ಕನ್ಸು ನಿಜವಾದ ದಿನ. Gauri, come here. Join the party. Come fast. Come on. ನೀನ್ ಯಾಕೆ ಬಂದ ಇಲ್ಲಿಗೆ? ಮೊದಲು ಇಲ್ಲಿಂದ ಹೊರಟೋಗು. You are looking so gorgeous. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಅವ್ರೇನಾದ್ರೂ ನೋಡಿದ್ರೆ ನಿನ್ನ ಕೊಂದು ಹಾಕ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೋ. ಅಲ್ಲ, ಬಸ್ವನ್ ಪ್ರೀತ್ಸೋ ಹುಡುಗಿಗೆ ಇಷ್ಟೊಂದು ಹೆದರಿಕೆನಾ? ಚಚಾ, ಶೇಮ್. ಗೌರಿ, ನೀನ್ ಅವತ್ತೇ ಏನಾದ್ರೂ ನನಗೆ ಐ ಲವ್ ಯು ಅಂತ ಹೇಳಿದಿದ್ರೆ ಆ ಪಂಪಾಪತಿಗೆ ಒಂದು ಜೂಲ್ ನಾಯಿಗಳಿಗೆ ಈ ಬಸವ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೆ. ಹೌದು, ನೀ ನನ್ಗೆ ಒಂದ್ಸಲಿನೂ ಐ ಲವ್ ಯು ಅಂತ ಹೇಳಿಲ್ಲ ಅಲ್ಲ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಈ ರೋಸ್ ತಗೊಂಡು ನನಗೆ ಐ ಲವ್ ಯು ಅಂತ ಹೇಳು ಗೌರಿ ಪ್ಲೀಸ್. ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ? ನನ್ ಕಣ್ಣು ನೋಡಿದ್ರೆ ಗೊತ್ತಾಗಲ್ವಾ? ಐ ಲವ್ ಯು ಬಸವ. ಐ ಲವ್ ಯು ಬಸವ. ಎಲ್ಲ ನೋಡಿ ಕೇಳಿಸ್ಕೊಂಡಾಯ್ತಾ? ದೊಡ್ಡ ಫ್ಯಾಮಿಲಿ, ಇನ್ನೊಂದು 4 ದಿನದಲ್ಲಿ ಮದುವೆ. ಊರಿಗೆಲ್ಲ ಇನ್ವಿಟೇಷನ್ ಹಂಚಿರ್ಬೇಕಲ್ಲ. ಹೇಗೆ ಸ್ಟಾಪ್ ಮಾಡೋದು ಅಂತ ಕನ್ಫ್ಯೂಷನ್ ಇದ್ದೆ. ಈಗ ಕ್ಲಿಯರ್, ಆಲ್ ಕ್ಲಿಯರ್ ಅಲ್ವಾ? ಯಾವಾಗ ನೋಡಿದ್ರೆ ಒಳ್ಳೆ ಜೇಮ್ಸ್ ಬಾಂಡ್ ತರ ಗನ್ ತೆಗೆದು ಬಿಡ್ತೀಯ. ಅದು ಸುಡಲ್ಲ, ನೀನ್ ಬಿಡಲ್ಲ ಅಲ್ವಾ? ಬರೀ ಇಷ್ಟಪಟ್ಟಿರೋ ನಿನಗೆ ಇವಳನ್ ಬಿಡಕ್ ತಯಾರಲ್ಲ ಅಂದ್ಮೇಲೆ ಇನ್ ಪ್ರೀತಿಸಿರೋ ನನಗೆ ಇವಳನ್ ಬಿಡಕ್ಕಾಗತ್ತಾ? ಒಂದು ಹುಡುಗಿ ಮನ್ಸ್ ಗೆಲ್ಲೋಕ್ ಬೇಕಾಗಿರೋದು ಇದ್ರೊಳಗಿರೋ ಗುಂಡಲ್ಲ, ಇದ್ರೊಳಗಿರೋ ಗುಂಡಿಗೆ. ಅದು ನಿನಗಿಲ್ಲ. ಹೋಗು, ನಿಮ್ ತಾತನ್ಗೂ ಅಪ್ಪನ್ಗೂ ಅವರಿಬ್ರು ಪ್ರೇಮಿಗಳು, ಅವರಿಬ್ರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಬುದ್ಧಿ ಹೇಳು. ನಿಮ್ ತಾತನ್ಗೆ ಹೋಗೋ ಮರ್ಯಾದೆನೂ ಉಳಿಯುತ್ತೆ, ನಿಮ್ಮ ಅಪ್ಪನಿಗೆ ಸಿಂಪತಿ ಓಟು ಸಿಗುತ್ತೆ. ಇಲ್ದಿದ್ರೆ ಅದಕ್ಕೆ ನೀವ್ಯಾಕೆ ಬರಕ್ ಹೋದ್ರಿ? ಹೊರಟೋಗಿ ಮೊದಲಿಂದ ಹೋಗಿ. ಏನಾಯ್ತಣ್ಣ? ಏನಿದೆಲ್ಲ? ಅದೆಲ್ಲ ಇರ್ಲಿ, ಮೊದಲು ನೀವಿಲ್ಲಿಂದ ಹೊರಡಿ. ಅದಕ್ಕೆ ಅಲ್ಲಿ ಅದಕ್ಕೆ ಎಲ್ರು ಅದಕ್ಕೆ ಹೇಳ್ರು. ಬಸವ ಹೇಳ್ರೇ. ಆ ಪಂಪಾಪತಿ ಕಡೆಯವ್ರು ಎಳ್ಕೊಂಡು ಹೋಗಿದ್ದಾರೆ. ಗೌರಿನ ಒಂದು ಕೊಪ್ಸಿ ಅಕ್ಕೇನ್ ಕರ್ಕೊಂಡ್ ಮಾಡ್ಬೇಕಂತೆ. ಬಸವ ಎಲ್ಲಿ ಹೋಗ್ತಾ ಇದೆಯೋ? ಅವ್ರನ್ನ ಸಾಯಿಸ್ಬಿಡ್ತಾರೋ? ಅವ್ರಿಗೆ ಗೌರಿ ಮಾತ್ರ ಅಲ್ಲ, ನೀನು ಬೇಕು. ಅವ್ರನ್ನ ಉಳಿಸಲ್ವೋ? ದಯವಿಟ್ಟು ನನ್ನ ಮಾತು ಕೇಳು. ಗೌರಿನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು. ನೀನ್ ಹತ್ತಿಗೆ ವಿಷಯ ನನಗೆ ಬಿಡು. ನೀಬ್ರು ಏನ್ ಬಿಡೋದು? ಅವ್ರು ನಿನಗೆ ಬರೀ ಹೆಂಡತಿ ಆಗಿರ್ಬೋದು, ನನಗೆ ಅಮ್ಮ.
ಬಡ್ಡಿ ಮಗನೇ, ನಮ್ಮ ಮನೆ ನಾಯಿಗಿಂತನೂ ಕಡೆ ನೀನು. ನಿನ್ನಂತವನ್ ಜೊತೆ ಸಂಬಂಧ ಬೆಳೆಸಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಇಂಥ ಕಚಡ ಕೆಲಸನ ನೀನು ಮಾಡೋದು? ಏನಮ್ಮ ಮಕ್ಕಳನ್ನ ಬೆಳೆಸ ಹುಟ್ಟ ಇದು? ಅಮ್ಮ ವಿಶಾಲಮ್ಮ, ನಿನ್ನ ಬುದ್ಧಿ ಏನ್ ತಿಂತ ಇತ್ತು? ಯಜಮಾನ್ರೆ, ಅವರಿಬ್ರು ನಿಸ್ತಾರ್ಥಕ್ ಮುಂಚೆನೆ ಪ್ರೀತಿಸ್ತಿದ್ರು. ಓಯ್ ಮುದುಕಿ, ಈ ಪಂಪಾಪತಿ ಮೊಮ್ಮಗ ನಿಶ್ಚಿತಾರ್ಥ ಮಾಡ್ಕೊಂಡ ಅಂದ್ಮ್ಯಾಕೆ ಮುಗೀತು. ಓಯ್, ಈ ಪಿರುತಿ ಗಿರುತಿ ಎಲ್ಲ ಬುಟ್ಟಾಕಿ ನಮ್ ಜೂನಿಯರ್ನ ಮದುವೆ ಮಾಡ್ಕೊಂಡ್ರೆ ಅವಳು ನ್ಯಾಯವಾಗಿ ಬದುಕ್ತಾಳೆ. ಇಲ್ಲ, ನಿಮ್ ಮಗಳು ನಮ್ ಜೂನಿಯರ್ ಜೊತೆ ಇಟ್ಕೊಂಡವಳಂಗ್ ಬದುಕ್ಬೇಕಾಯ್ತದೆ. ನಮ್ ಜೂನಿಯರ್ ಮದುವೆ ಮಾಡ್ಕೊಳಕ್ಕೆ ಆ ಹುಡುಗಿ ಬೇಕು, ನನ್ನ ಕೈನಾಗ್ ಸಾಯಕ್ಕೆ ಅವನು ಬೇಕು. ನನಗೆ ಬಸವ, ಆ ಬಸವ ಬೇಕು. ಹಲೋ, ಏನ್ ಮುದಿಯಾ ಬಸವ ಬೇಕು ಅಂತ ಬಾಯ್ ಬಡ್ಕೋತಾ ಇದೀಯಾ? ಯಾವಲ್ಲ ನೀನು? ಬಸವ ಬಸವ? ಏಯ್ ಮುಚ್ಚ ಬಾಯ್ನ. ನೀನೇನೋ ದೊಡ್ಡ ಗಂಡ್ಸು ಅನ್ಕೊಂಡಿದ್ದೆ, ಆದ್ರೆ ಒಂದ್ ಹೆಣ್ಣಿನ ಕಿಡ್ನಾಪ್ ಮಾಡೋಷ್ಟು ಚಿಲ್ರೆ ಅಂತ ಇವತ್ತೇ ಗೊತ್ತಾಗಿತ್ತು. ನಿನ್ ಜನ್ಮಕ್ಕಷ್ಟು ಬೆಂಕಿ ಯಾಕ? ಡೇ, ನಾನು ಕಣ ನಿಜವಾದ ಗಂಡ್ಸು, ಅದಕ್ಕೆ ಗಂಡ್ಸನ್ನೇ ಎತ್ತಾಕೊಂಡ್ ಬಂದಿದ್ದೀನಿ. ಸರಿಯಾಗಿ ಕೇಳಿಸ್ಕೊ, ನನ್ನ ಅತ್ಕೆನ ಸೇಫ್ ಆಗಿ ತಂದು ಮನೆಗೆ ಬಿಟ್ರೆ ಸರಿ. ನಿನ್ ಮೊಮ್ಮಗ ನಿನ್ ಕೈಗೆ ಸಿಗ್ತಾನೆ. ಅದನ್ ಬಿಟ್ಟು ನಿನ್ ಮುದಿ ಗಿಮಿಕಲ್ ಏನಾದ್ರೂ ಮಾಡಿದ್ರೆ ನಿನ್ ಮೊಮ್ಮಗನ್ ಬಾಡಿನ ಪಾರ್ಟ್ ಬೈ ಪಾರ್ಟ್ ಪಾರ್ಸಲ್ ಕಳಿಸ್ತೀನಿ. ಏನಾಯ್ತು ಮಾವಯ್ಯ? ಇನ್ನೆಂಥ ಪ್ರಚಂಡ ಇರ್ಬೇಕಲ್ಲ ಅವನು. ನಮ್ ಜೂನಿಯರ್ನೇ ಎತ್ಕೊಂಡು ಹೋಗ್ಬಿಟ್ಟವನೆ. ಬಾವನ್ಗೆ ಈಗಲೇ ಫೋನ್ ಮಾಡ್ತೀನಿ. ಇಡೀ ಕರ್ನಾಟಕ ಪೊಲೀಸ್ ಅವ್ನು ಹಿಂದೆ ಬೀಳುವಾಗ ಮಾಡ್ತೀನಿ. ಅವನು ಅಲ್ಲಾಡಕ್ಕಾಗಲ್ಲ, ಸಿಕ್ಕಾಕೊಂತಾನೆ. ತಮಟೆ ಹೊಡ್ಕೊಂಡು ಡಂಗುರ ಸಾರ್ಕೊಂಡ್ ಬಂದ್ಬಿಡು. ಇದೇನಾರ ಜನಗಳ ಗೊತ್ತಾದ್ರೆ ತಲೆ ಎತ್ಕೊಂಡು ತಿರ್ಗಾಯ್ತದ. ಅವನ್ ಹಿಡ್ಕೊಂಡಿರೋದು ಹೋಮ್ ಮಿನಿಸ್ಟರ್ ಮಗನ್ನಲ್ಲ, ಈ ಪಂಪಾಪತಿ ಮೊಮ್ಮಗನ್ನ. ಹೋಗಿಲ್ಲ, ಅವನೆಲ್ಲೇ ಇದ್ರು ಹುಡುಕಿ ತುಂಡು ತುಂಡಾಗಿ ಕತ್ತರಿಸಾಕ್ ಬನ್ನಿ.